ಅವರ ಶ್ರೀಪಾದ ಪದ್ಮಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ, ಯಾವ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯರಾಮರಿಗೆ ಪರಾತ್ಪರ ಶಿವನಿಗೆ ವಂದಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಸೇವೆಯಲ್ಲಿ ಬಂದ ಅನುಭವ ಸಾರದೊಳಗ ಮೊದಲನೇ ಸಂಧಿಯ 6ನೇ ಸೂತ್ರವನ್ನ ಹೇಳಕತ್ತಾರೆ. ಜಗತ್ತಿಗೆ ಪರಮಾತ್ಮನೇ ಅವಿನ್ನ ನಿಮಿತ್ತೋಪಾದಾನ ಕಾರಣ ಆಗ್ಯಾನ. ಅವನಲ್ಲಿ ಮಾಯೆಯನ್ನ ಸ್ವೀಕಾರ ಮಾಡಿದ್ರು ಕೂಡ, ಜಗತ್ತಿನ ಉತ್ಪತ್ತಿ ಸಲುವಾಗಿ ಮಾಯೆಯನ್ನು ಸ್ವೀಕಾರ ಮಾಡಿದ್ರು ಕೂಡ ಒಂದು ದ್ವೈತಾಪತ್ತಿ ಮೊದಲಾದ ದೋಷವು ಬರಂಗಿಲ್ಲ. ಮತ್ತೆ ಮಾಯಾ ಅನ್ನುವಂತಹದ್ದು ಭಾವರೂಪ ಐತೆ ಅಂದ್ರೂ ಕೂಡ ಅದು ಪಾರಮಾರ್ಥಿಕ ಸತ್ತಾವನ್ನ ಪಡೆದದ್ದಲ್ಲ. ಅಭಾವ ಅಂತ ನಾವು ಹೇಳಂಗಿಲ್ಲ, ಆದ್ದರಿಂದ ಅತ್ಯಂತ ಅಸತ್ತನೂ ಅಲ್ಲ. ಹಿಂಗ ನಾವು ಆ ಮಾಯೆಯನ್ನ ಸ್ವೀಕಾರ ಮಾಡ್ಕೊಂಡಿದ್ದೇವೆ. ಸ್ವೀಕಾರ ಮಾಡಿಕೊಳ್ಳುವ ಪ್ರಸಂಗ ಯಾಕೆ ಬಂತು ಅಂತಂದ್ರ, ಶಿಷ್ಯನಾದಂತವ ಜಗತ್ತಿನ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯಾವಹಾರಿಕವಾಗಿ ತೋರುವಂತ ಜಗತ್ತಿನ ವಿಚಾರವನ್ನು ಕುರಿತು ಗುರುಗಳಲ್ಲಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಆ ಜಗದ ಉತ್ಪತ್ತಿ ಸಲುವಾಗಿ ಮಾಯೆಯನ್ನು ಸ್ವೀಕಾರ ಮಾಡಿದ್ದೀವಿ ವಿನಃ ಮತ್ತ ಅದನ್ನ ಸ್ವೀಕಾರ ಮಾಡಿ ಅದರದ ಮಾಯೆ ಸ್ವರೂಪವನ್ನ ಹೆಚ್ಚಿಗೆ ಮಾಡಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರ ಒಂದು ತಟಸ್ಥ ಲಕ್ಷಣದಿಂದ ಬ್ರಹ್ಮ ಸ್ವರೂಪವನ್ನ ನಿರ್ಗುಣ ಚೇತನವನ್ನ ತಿಳ್ಕೋಬೇಕಾಗ್ತದೆ. ಅದನ್ನೇ ಸ್ಥೂಲ ಅರುಂಧತಿ ನ್ಯಾಯ ಅಂತ ಹೇಳಿದ್ರು. ಸ್ಥೂಲ ಅರುಂಧತಿ ನ್ಯಾಯದಂತೆ ತಟಸ್ಥ ಲಕ್ಷಣದಿಂದ ಬ್ರಹ್ಮ ಸ್ವರೂಪವನ್ನ ತಿಳ್ಕೊಳ್ಳೋಕೆ ಈ ರೀತಿಯಾಗಿ ಮಾಯೆನ ಸ್ವೀಕಾರ ಮಾಡಿದ್ವಿ ಅಂತ ಹೇಳಿ. ಈಗ ಪ್ರಶ್ನೆ ಮಾಡ್ತಾನವ, ಬ್ರಹ್ಮ ಅನ್ನುವಂತಹದ್ದು ಸಚ್ಚಿದಾನಂದ ಸ್ವರೂಪದ, ಮಾಯಾ ಅನ್ನುವಂತಹದ್ದು ಅದು ಅಸತ್ತು ಜಡ ಮೊದಲಾದ ಲಕ್ಷಣಗಳನ್ನ ಕೂಡ್ಕೊಂಡದ. ಜಗತ್ತಿಗೆ ಬ್ರಹ್ಮನೇ ಕಾರಣ ಅಂತ ಹೇಳಿದ್ರ ಜಗತ್ತಿನ ಲಕ್ಷಣ ಬ್ರಹ್ಮದ ಲಕ್ಷಣ ವೈಲಕ್ಷಣ್ಯವಾಗ್ಯಾವ. ಜಗತ್ತು ಅಸತ್ತು ಜಡ ದುಃಖ ಮೊದಲಾದ ಲಕ್ಷಣಗಳಿಂದ ಕೂಡ್ಕೊಂಡದ. ಬ್ರಹ್ಮ ಸ್ವರೂಪ ನೋಡಿದ್ರೆ ಸಚ್ಚಿದಾನಂದ ಲಕ್ಷಣಗಳಿಂದ ಕೂಡ್ಕೊಂಡದ. ಅದಕ್ಕ ಈ ಚೇತನ ರೂಪ ಈ ಬ್ರಹ್ಮ ಈ ಅಸತ್ತು ಜಡ ದುಃಖಾತ್ಮಕವಾದ ಜಗತ್ತಿಗೆ ಹೆಂಗ ಕಾರಣ ಆದೀತು? ಕಾರಣ ಅದನ್ನ ಹೇಳಬೇಡ್ರಿ, ಕಾರ್ಯಕ್ಕೂ ಕಾರಣಕ್ಕೂ ಸಮಾನ ಲಕ್ಷಣ ಇಲ್ಲ, ಅದಕ್ಕ ಮಾಯೆಯನ್ನೇ ಕಾರಣ ಅಂತ ಹೇಳ್ರಿ, ಜಗತ್ತಿಗೆ ಮಾಯಾನೇ ಕಾರಣ ಅಂತ ಹೇಳ್ರಿ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ದಕ್ಕೆ ಗುರುಗಳು ಹೇಳ್ತಾರ, ನೋಡು, ಚೇತನದಿಂದ ಜಡಾತ್ಮಕವಾದ ಜಗತ್ತು ತೋರ್ತೈತಲ್ಲ, ಹಿಂಗ ತೋರುದು ಅಥವಾ ಕಾರ್ಯಕಾರಣಕ್ಕ ಈ ಒಂದು ವಿರುದ್ಧ ಲಕ್ಷಣತ್ವ ಪ್ರತೀತಿ ಆಗುವುದು, ಅದು ಸಮಾನ ಲಕ್ಷಣದಿಂದಾನೇ ಪ್ರತೀತಿ ಆಗ್ಬೇಕಂತ ಏನಿಲ್ಲ. ಕಾರ್ಯಕಾರಣದ ನಡುವೆ ವಿರುದ್ಧ ಲಕ್ಷಣಗಳು ತೋರ್ಬಹುದು. ಒಂದು ಜಡ ಇದ್ರ ಕಾರಣ ಜಡ ಇರಬಹುದು, ಕಾರ್ಯ ಚೇತನ ಇರಬಹುದು. ಕಾರಣ ಕಾರಣ ಚೇತನ ಇರಬಹುದು, ಕಾರ್ಯ ಜಡ ಇರಬಹುದು. ಅದ ಕಾರಣ ಮತ್ತು ಕಾರ್ಯ ಎರಡು ಚೇತನ ಆಗಲಿ ಎರಡು ಜಡವಾಗಲಿ ಇರಬೇಕಂತ ಏನು ನಿಯಮ ಇಲ್ಲ. ಅದಕ್ಕ ಬ್ರಹ್ಮ ಕಾರಣ, ಇದು ಚೇತನದ, ಕಾರ್ಯವಾದಂತ ಜಗತ್ತು ಜಡ ಅದ. ಅದಕ್ಕ ಈ ಒಂದು ಹಿಂಗಿರಬಾರ್ದು ಅಂತ ನಿಯಮ ಇಲ್ಲ ಅಂತ ಮುಂದೆ ದೃಷ್ಟಾಂತ ಕೊಡ್ತಾರ. ಏನಂತ, ಚೇತನ ಪುರುಷ ಬ್ರಹ್ಮ ಇದ್ರೂ ಕೂಡ ಜಡವಾದ ಜಗತ್ತು ಪ್ರತೀತಿ ಆಗ್ತದ. ಚೇತನ ಪುರುಷನಿಂದ ಅಚೇತನಗಳಾದ ಕೇಶ ನಖಾದಿಗಳು ಉತ್ಪನ್ನವಾಗುತ್ತವೆ. ಈಗ ಮನುಷ್ಯನ ಉಗುರು ಬೆಳಿತಾವಲ್ಲ, ಉಗುರು ಬೆಳಿತಾವ.
ಕೂದಲುಗಳು ಬೆಳಿತಾವ. ಮನುಷ್ಯ ಚೇತನ ಸ್ವರೂಪದ, ಅವ ಪುರುಷ ಚೇತನ ಸ್ವರೂಪದ. ಆಮೇಲೆ ಈ ಕೇಶ ನಖಾದಿಗಳು ಅಂದ್ರೆ ಕೂದ್ಲ, ಉಗುರುಗಳು, ಜಡ ಅದಾವಿಲ್ಲ, ಚೇತನ ಪುರುಷನಿಂದ ಇವ್ಯಾಕ್ ಬೆಳ್ಯಾಕತ್ತು? ಕಾರ್ಯಕಾರಣಕ್ಕೂ ಸಮಾನ ಲಕ್ಷಣ ಇಲ್ಲಲ್ಲ ಇದೆ, ಅದಕ್ಕೇನ್ ಹೇಳ್ತೀವಿ? ಅಲ್ಲ, ಚೇತನ ಪುರುಷ ಅವ ಪುರುಷ ಚೇತನ ಅದಾನ, ಈ ಜಡವಾದ ಉತ್ಪತ್ತಿ ಆಗಬಾರ್ದಾಗಿತ್ತಲ್ಲ. ಈ ಉಗುರ ಕೂದಲುಗಳ ಉತ್ಪತ್ತಿಯಾಗಿ ಬೆಳಿಬಾರ್ದಾಗಿತ್ತಲ್ಲ. ಈ ಸಮಾನ ಲಕ್ಷಣನ ಕಾರ್ಯಕಾರಣಕ್ಕೆ ಐತಿ ಅಂತಂದಿದ್ರ ಇಲ್ಲೇ ಅದು ಹೋಲುವುದಲ್ಲ. ಏನ್ ಹೇಳ್ತಿ? ಅಥವಾ ಸಗಣ್ಯಾಗ ಹುಳ ಇರ್ತಾವಲ್ಲ, ಸಗಣ್ಯಾಗ ಹುಳ ಉತ್ಪತ್ತಿ ಆಗ್ತಾವ, ಸಗಣ್ಯಾನ ಹುಳ ಅಂತೇಳಿ ಸಣ್ಣ ಸಣ್ಣ ಹುಳ ಇರ್ತಾವ. ಆಮೇಲೆ ಗಂಡು ಹುಳ ಅಂತ ಇರ್ತಾವ, ಗೊತ್ತದ ಗೊಬ್ಬರದಾಗ, ಆ ಉತ್ಪತ್ತಿ ಆಗ್ತಾವ. ಸಗಣ್ಯಾಗ ನಾನಾ ತರದ ಹುಳ ಇರ್ತಾವ. ಸಗಣಿ ಹಾಕಿದ್ಮೇಲೆ 2 ದಿನ ಬಿಟ್ಟು ನೋಡ್ರಿ, 2-3 ದಿನ ನಾನಾ ತರ ಹುಳುಗಳು ಉತ್ಪತ್ತಿ ಆಗಿರ್ತಾವ. ಹಂಗಾರ ಕಾರಣವಾದ ಸಗಣಿ ಜಡ ಐತಿ, ಅದರಿಂದ ಚೇತನವಾದಂತ ಹುಳುಗಳು ಹೆಂಗ್ ಉತ್ಪತ್ತಿ ಆಗಪ್ಪ? ಜಡದಿಂದ ಜಡನೇ ಇರ್ಬೇಕದು, ಉತ್ಪತ್ತಿ ಆದದ್ದು ಕಾರ್ಯಕಾರಣಕ್ಕೂ ಸಮಾನ ಲಕ್ಷಣ ಐತಿ ಅಂತೀನಿ. ಹಿಂಗೆ ವಿರುದ್ಧದ ಅಲ್ಲ. ಇದಕ್ಕೇನ್ ಹೇಳ್ತಿ ಅಂತಂದ್ರ ಮತ್ತ ಪ್ರಶ್ನೆ, ಅಲ್ರಿ ಪುರುಷನಿಂದ ನಖ ಕೇಶಾದಿಗಳು ಅಂದ್ರ ಕೂದಲುಗಳು, ಉಗುರುಗಳು ಬೆಳಿತಾವ ಅಂತೀರಿ. ಅದು ಒಳಗಿರುವ ಚೇತನದಿಂದ ಬೆಳಂಗಿಲ್ಲ, ಪುರುಷನಿಂದ ಬೆಳಂಗಿಲ್ಲ. ಅದ ಮನುಷ್ಯನಿಗೆ ಉಪಾಧಿ ಆದಂತ ಒಂದು ಜಡ ಪದಾರ್ಥ, ಜಡ ದೇಹ ಐತಿ. ದೇಹನು ಜಡ ಐತಿ. ಜಡವಾದ ದೇಹದಿಂದ ಜಡವಾದ ಉಗುರುಗಳು ಬೆಳ್ಯಾಕತ್ತಾವ. ಉಗುರು ಮತ್ತು ಕೂದಲುಗಳು ಉತ್ಪತ್ತಿಯಾಗಿ ಬೆಳ್ಯಾಕತ್ತಾವ. 2 ಜಡ ಲಕ್ಷಣ ಅದಾವ. ಮತ್ ಚೇತನ ಪುರುಷ ಅಂದ್ರ ಅಲ್ಲಿ ಮಿತ್ತಿದ ದೇಹನ ಜಡ ಐತಲ್ಲ ಇದು ಅಂತ ಒಂದ್ ವೇಳೆ ಅವ ಪ್ರಶ್ನೆ ಮಾಡ್ತಾ, ಏನು ಅಚೇತನವಾದ ಶರೀರಗಳಿಗೆ ಅಚೇತನವಾದ ಗೋಮಯವೇ ಕಾರಣವಾಗಿದೆ. ಅದು ಗೋಮಯ ಅಂದ್ರೆ ಏನು? ಆ ಆಕಳ ಸಗಣಿಗೂ ಜಡ ಅದ. ಅವು ಚೇತನವಾದಂತ ಹುಳುಗಳು ಉತ್ಪತ್ತಿ ಆಗ್ಯಾವ ಅಂದ್ರ ಅವ್ ಶರೀರಗಳು ಉತ್ಪತ್ತಿ ಆಗ್ಯಾವ. ಅವು ಚೇತನ ಉತ್ಪತ್ತಿ ಆಗೈತಿ. ಶರೀರನು ಜಡ ಅದ, ಆ ಆಕಳ ಸಗಣಿನೂ ಜಡ ಅದ. ಈ ಪುರುಷ ಶರೀರ, ಪುರುಷ ಚೈತನ್ಯ ಸ್ವರೂಪ ಅಂತೀರಿ. ಪುರುಷ ಚೇತನದಿಂದ ಉಗುರುಗಳು, ಕೂದಲುಗಳು ಬೆಳ್ಯಾಕತ್ತಿಲ್ಲ, ಜಡವಾದ ಶರೀರದಿಂದ ಅವು ಉತ್ಪತ್ತಿ ಆಗಿ ಬೆಳ್ಯಾಕತ್ತಾವ. ಅದಕ್ಕೆ ಅಲ್ಲಿ ನೀವು ವೈಲಕ್ಷಣ್ಯ ಹೇಳ್ತೀರಿ, ಸಲ್ಲಕ್ಷಣನ ಐತೆಲ್ಲ ಅಂತ ಅಂದ್ರ ಅವ ಹಂಗ ಪ್ರಶ್ನೆ ಮಾಡಿದ್ದಕ್ಕ, ಅಲ್ಲ ನೀನು ಈಗ ಚೈತನ್ಯ ಪುರುಷನಿಂದ ಉಗುರು, ಆಮೇಲೆ ಉಗುರು, ಕೇಶಗಳು, ಕೂದಲುಗಳು ಉತ್ಪತ್ತಿಯಾಗಿ ಬೆಳಿತಾವ ಅಂತ ನಾವು ಅನ್ನಕತ್ತೀವಿ. ಅದೇ ಇಲ್ಲಿ ಪುರುಷನಿಂದ ಉತ್ಪತ್ತಿ ಆಗಿಲ್ಲ, ಶರೀರದಿಂದ ಉತ್ಪತ್ತಿಯಾಗಿ ಬೆಳ್ಯಾಕತ್ತಾವ ಅಂತೀವಿ. ಗುರುಗಳು ಹೇಳ್ತಾರ, ಆ ಶರೀರದಲ್ಲಿ ಚೈತನ್ಯ ಇತ್ತೋ ಇಲ್ಲೋ? ಆ ಶರೀರದೊಳಗ ಕೂದಲ, ಆಮೇಲೆ ಈ ಉಗುರುಗಳು ಬೆಳೆಯುವ ಶರೀರದಲ್ಲಿ ಚೈತನ್ಯ ಇತ್ತೋ ಇಲ್ಲೋ? ಬರೇ ಶರೀರದಿಂದ ಬೆಳ್ಯಾಕತ್ತಾವ. ಬರೇ ಶರೀರದಿಂದ ಬೆಳಿತಾವ ಅಂತಂದ್ರ ಸತ್ ಹೆಣ ತಂದು ಹೋಗಿರಪ್ಪ. ಸತ್ ಹೆಣ ತಂದು ಹೋಗಿರಿ, ಮುಂದ ಇದ್ದಿದ್ ಕೂದಲು ಉದುರಿ ಹೋಕ್ಕಾವ, ಬೆಳಿತಾವ? ಇದ್ದಿದ್ ಕೂದಲ ಉದುರಿ ಹೋಕ್ಕಾವ, ಉಗುರು ಬೆಳಿತೈತೆ? ಇಲ್ಲ. ಚೇತನ ಪುರುಷ ಇದ್ದಾಗ ಬೆಳಿಬೇಕಲ್ಲ. ನೀ ಏನ್ ಹೇಳಕೈತಿ? ಜಡವಾದ ಶರೀರದಿಂದ ಜಡವಾದ ಉಗುರು ಇವೆಲ್ಲ ಬೆಳ್ಯಾಕತ್ತಾವ ಅಂತೀವಿ. ನೀ ಏನ್ ದೃಷ್ಟಾಂತ ಕೊಡ್ತೀಯೋ, ದಾಷ್ಟಾಂತಕ್ಕೂ ಯಾವಾಗಲೂ ಏನಪ್ಪಾ ಅಂತ ಪೂರ್ಣಾಂಶದಲ್ಲಿ ದಾಷ್ಟಾಂತ ಹೋಲುವುದಿಲ್ಲ. ನಾವೇನು ದೃಷ್ಟಾಂತ ಕೊಡ್ತೀವಿ ಅದು ಸ್ವಲ್ಪ ಕೆಲವು ಭಾಗದಾಗ ಅದನ್ನ ದಾಷ್ಟಾಂತ ಹೋಲಿಸುವಂತೀವಿ ನಾವು. ದೃಷ್ಟಾಂತ ದಾಷ್ಟಾಂತ ಒಂದಾದ್ರ ಅಂದ್ರೆ ಅದು ದೃಷ್ಟಾಂತ ದಾಷ್ಟಾಂತ ಅನಿಸ್ಕೊಳ್ಳೋದೇ ಇಲ್ಲ, ಅಲ್ಲಿ ಹೋಲಿಕೆ ಕೊಡಾಕನು ಬರಂಗಿಲ್ಲ. ಅದಕ್ಕ ಅವು ಚೇತನ ಪುರುಷ ಅದಾನ ಅಂತೇಳಿನ ಅವು ಬೆಳಿತಾವ, ಇಲ್ಲಾಂದ್ರೆ ಬೆಳಂಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರು ಅಂತಂದ್ರೆ ಈ ಒಂದು
ಕಾರ್ಯಕ್ಕೂ ಕಾರಣಕ್ಕೂ ಸಂಲಕ್ಷಣ ಇರ್ಬೇಕಂತ ನೇಮಿಲ್ಲ. ಕಾರ್ಯಕ್ಕೂ ಕಾರಣಕ್ಕೂ ಸಂಲಕ್ಷಣ ಇರ್ಬೇಕಂತ ನೇಮಿಲ್ಲ, ವೈಲಕ್ಷಣ್ಯ ಇದ್ದೇ ಇರ್ತದ. ಹಂಗ ಬ್ರಹ್ಮ ಸಚ್ಚಿದಾನಂದ ರೂಪ ಬ್ರಹ್ಮ ಏನದಲ್ಲ, ಬ್ರಹ್ಮನಿಂದ ಈ ಅಸತ್ತು ಜಡ ದುಃಖಾತ್ಮಕವಾದ ಜಗತ್ತಿನ ತೋರಿಕೆ ಆಗ್ತದ. ಅವನೇ ಅದಕ್ಕೆ ಕಾರಣದಾನ, ಅವನಲ್ಲಿ ಕಲ್ಪಿತವಾಗಿ ತೋರ್ತದೆ. ನೀನು ಶ್ರುತಿ ಮಾತವನ್ನು ನಂಬಬೇಕಪ್ಪ. ಶ್ರುತಿ ಏನ್ ಹೇಳ್ತದಪ್ಪ? ಶ್ರುತಿ ಈಶ್ವರನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗ್ಯಾನ. ಜಡವಾದ ಮಾಯ ಆಗಲಿ ಪರಮಾಣುಗಳಾಗಲಿ ಯಾವ ಜಗತ್ತಿಗೆ ಕಾರಣ ಅಲ್ಲ. ಅಭಿನ್ನ ನಿಮಿತ್ತ ಉಪಾದಾನ ಯಾರಾಗ್ಯಾರ? ಈಶ್ವರನ ಆಗ್ಯಾನ. ಶ್ರುತಿ ಹೇಳ್ತದೆ ಯಥೋವಾ ಇಮಾನಿ ಭೂತಾನಿ ಜಾಯಂತಿ ಅಂತ ಹೇಳ್ತದ. ತದೈಕ್ಷತೆ ಬಹುಶಾಂ ಪ್ರಜಾಯೇ ಅಂತ ಹೇಳ್ತದ. ಶ್ರುತಿ ಮಾತವನ್ನ ಬಿಟ್ಟು ಬರೀ ತರ್ಕ ಮಾಡ್ಕೊಂತ ಕುಂತಿ ಅಂದ್ರೆ ನಿನ್ನ ಹಲವು ಮಂದಿ ತಾರ್ಕಿಕರು ಕೂಡಿ ಒಂದು ವಿಷಯದ ಚಿಂತನೆ ಮಾಡಕ್ ಎಂದು ನಿಶ್ಚಯಕ್ಕೂ ಬರಂಗಿಲ್ಲ. ಒಬ್ಬ ಒಂದನ್ನ ಹೇಳಿದ ಅಂತಂದ್ರೆ ಮತ್ತೊಬ್ಬ ಅದನ್ನ ಖಂಡನ ಮಾಡ್ತಾನ, ಮತ್ತೊಬ್ಬ ಅದನ್ನ ಖಂಡನ ಮಾಡ್ತಾನ. ಅದಕ್ಕೆ ಬರೀ ಈ ಒಂದು ಶ್ರುತಿ ವಿರೋಧವಾದ ತರ್ಕದಿಂದ ಯಾವ ನಿಶ್ಚಿತ ಅರ್ಥ ಆಗುವುದಿಲ್ಲ. ನೈಸಾ ತರ್ಕೇಣ ಮತಿರಾಪನೆ, ತರ್ಕದಿಂದ ಮತಿ ನಿಶ್ಚಯ ಆಗುವುದಿಲ್ಲ. ಅದಕ್ಕೆ ನೀನು ಈ ಕಾರ್ಯಕಾರಣಗಳಲ್ಲಿ ಮುಂದೆ ಹೇಳ್ತಾರ, ಮುಂದಿನ ಸೂತ್ರದಾಗೂ ಹೇಳ್ತಾರ. ಅವ್ರು ಪ್ರಶ್ನೆ ಮಾಡ್ತಾನ ಅವ, ಏನ್ರಿ ನೋಡು ಮುಂದಿನ ಸೂತ್ರದಾಗೂ ಕಾರ್ಯಕಾರಣಕ್ಕೂ ವೈಲಕ್ಷಣ್ಯ ಐತಿ ಅಂತ ಮುಂದೆ 8ನೇ ಸೂತ್ರದಾಗ ಹೇಳ್ತಾರ. ದಧಿ ಕ್ಷೀರ ಪ್ರಸೂನ ಫಲದಂತೆ ಅಂತ ಹೇಳ್ತಾರ. ಈ ರೀತಿಯಾಗಿ ಏನ್ ಕಾರ್ಯರೂಪವಾದ ಜಗತ್ತು ಸ್ಥೂಲ ಸಾವಯವ ಅಚೇತನ ಪರಿಚ್ಛಿನ್ನ ಅಶುದ್ಧಾದಿ ಧರ್ಮ ಉಳುತ್ತದ. ಪ್ರಳಯ ಬ್ರಹ್ಮಗಳಿಂದ ಬ್ರಹ್ಮ ದೂಷಿತ ಆಗುದಿಲ್ಲೇನು ಅಂತ ಕೇಳ್ತಾನ. ನೀವು ಜಗತ್ತ ದೂಷಿತದ ಅಂದ್ರೇನು? ಹೆಂಗ? ಜಗತ್ತ ಸ್ಥೂಲದ, ಜಗತ್ತ ಸಾವಯವದ, ಜಗತ್ತ ದುಃಖ ಸ್ವರೂಪದ, ಅಚೇತನದ, ಪರಿಚ್ಛಿನ್ನದ, ಹಿಂಗ ಅಶುದ್ಧಾದಿ ಧರ್ಮಗಳು ಉಳ್ಳದ್ದು ಯಾವುದು? ಜಗತ್ತದ. ಬ್ರಹ್ಮ ಅದು ಸತ್ತು ಚಿತ್ತು ಆನಂದ ಪರಿಪೂರ್ಣ ನಿರ್ಮಲವಾಗಿ. ನೀವು ಆ ಶುದ್ಧ ಬ್ರಹ್ಮದಲ್ಲಿ ಇಂಥ ಜಗತ್ತು ಉತ್ಪತ್ತಿಯಾಗಿ ತೋರಾಕತ್ತೈತೆ ಅಂತ ಹೇಳ್ತೀರಿ. ಒಂದ್ ವೇಳೆ ಪ್ರಳಯ ಕಾಲದ ಬಂತಪ್ಪ, ಪ್ರಳಯ ಕಾಲದಲ್ಲಿ ಜಗತ್ತು ಬ್ರಹ್ಮದಲ್ಲಿ ಏನು ಲೀನ ಆಗಿಬಿಡ್ತದ, ಬ್ರಹ್ಮದಲ್ಲಿ ಏಕೀಭೂತ ಆಗ್ತದ, ಪ್ರಳಯ ಕಾಲದಲ್ಲಿ ಏಕೀಭೂತ ಆಗ್ತದ ಅಂತ ಹೇಳ್ತೀರಿ. ಮತ್ತ ಕಾರ್ಯವಾದಂತ ಈ ಜಗತ್ತು ಅದರಲ್ಲಿ ಏಕೀಭೂತ ಆತಂದ್ರ ಕಾರ್ಯದ ದೋಷ ಕಾರಣಕ್ಕೆ ಅಂಟುವುದಿಲ್ಲ. ನಾವು ಅಂದ್ರೆ ಏಕೀಭೂತ ಆತಂದ್ರ ಅಂಟುವುದಿಲ್ಲ. ನಾವು ಒಬ್ಬ ಡಕಾಯತ ನನ್ನ ಮನ್ಯಾಗ ಹೋಗ್ಸೊಂಡ್ ಕುಂತರ, ಯಾವನು ಮನ್ಯಾಗ ಹೋಗ್ಸೊಂಡ್ ಕುಂತಾನ ಅವನನ್ನು ಪೊಲೀಸರು ಹೇಳ್ಕೊಂಡ್ ಹೋಗ್ತಾರಲ್ಲ, ಹಂಗ ಆಗುದಿಲ್ಲ. ಏನ್ರಿ? ಕಾಶ್ಮೀರ್ ಕಡೆ ಡಕಾಯತ್ರ ಮನ್ಯಾಗ ಬಂದು ಸೇರ್ಕೊಂಡ್ ಕುಂತಿರ್ತಾರ. ಸೈನ್ಯ ಅಟ್ಯಾಕ್ ಮಾಡ್ತಂದ್ರ ಡಕಾಯಿತನನ್ನು ಹೇಳ್ಕೊಂಡ್ ಹೋಗ್ತಾರ, ಮನೆಯಾರ್ನು ಹೇಳ್ಕೊಂಡ್ ಹೋಗ್ತಾರ. ಯಾಕ? ನೀನು ದೋಷಿ ಅದಿ, ಅವ್ನು ಯಾಕೆ ಒಳಗ್ ಕರ್ಕೊಂತೀನಿ? ಹೌದಿಲ್ಲ? ಹಂಗ ಬ್ರಹ್ಮ ದೂಷಿತ ಆಗುದಿಲ್ಲ ಏನು ಪ್ರಳಯ ಕಾಲದಲ್ಲಿ? ಜಗತ್ ನೋಡಿದ್ರೆ ಇಂತಾದದ ಏಕೀಭೂತ ಆದಾಗ ಪ್ರಳಯ ಕಾಲ ದೂಷಿತ ಆಗುದಿಲ್ಲ ಅಂತಂದ್ರೆ ಆಗುದಿಲ್ಲ ಅಂತ. ಆದೊಡೆ ಈ ಸಕಲದೊಳಗಾದ ವಿಕೃತಿಗಳಿಂದ ಅನಾದಿ ಚಿತ್ತಿಂಗೆ ಬಾಧೆ ಇಲ್ಲೆಂದು ನೀನು ಆಧರಿಸಿ ಕೇಳಲ್ ವರೆಯಿಲ್ಲ. ಈಗ ಆದಾಗ್ಯ ಆದ್ರುನು, ಆದೊಡೆ ಅಂದ್ರೇನು? ಹೀಗೆ ಆದಾಗ್ಯ ಆದನು, ಹೀಗೆ ಆದಾಗ್ಯ ಆದ್ರು ಅಂದ್ರೇನು? ಕಾರಣ ನಿರ್ಮಲ ಸಚ್ಚಿದಾನಂದ ರೂಪವಾದರೂ ಕಾರ್ಯವು ಮಲಿನ ದುಃಖಾತ್ಮಕವಾದ ಜಡಾದಿ ಲಕ್ಷಣಗಳಿಂದ ಕೂಡಿದ್ರನು, ಅಂತ ಕಾರಣದಿಂದ ಇಂಥ ಕಾರ್ಯರೂಪ ಜಗತ್ ಉತ್ಪತ್ತಿ ಆದ್ರೂ ಒಮ್ಮೆ ಪ್ರಳಯ ಕಾಲದಲ್ಲಿ ಇದು ಬ್ರಹ್ಮದಲ್ಲಿ ಏಕೀಭೂತ ಆದೊಡೆ
ಸಕಲದೊಳಗಾದ ವಿಕೃತಿಗಳಿಂದ. ಏನ್ರಿ? ಸಕಲದೊಳಗಾದ ವಿಕೃತಿ, ಪ್ರಪಂಚದಲ್ಲಿ ಆಗುವ ಅನೇಕ ವಿಕಾರಗಳದಾವಲ್ಲ, ಪ್ರಳಯ ಕಾಲದಲ್ಲಿ ಇವು ಬ್ರಹ್ಮದಲ್ಲಿ ಏಕೀಭೂತ ಆದಾಗ ಅನಾದಿ ಚಿತ್ತಿಂಗೆ, ಉತ್ಪತ್ತಿ ಇಲ್ಲದಂತ ಶುದ್ಧ ಬ್ರಹ್ಮನಿಗೆ, ಏನ್ರಿ, ಉತ್ಪತ್ತಿ ರಹಿತವಾದ ಬ್ರಹ್ಮನಿಗೆ ಪ್ರಳಯ ಕಾಲದಲ್ಲಿ ಇದು ಬ್ರಹ್ಮದಲ್ಲಿ ಲಯ ಆದ್ರೂ ಕೂಡ, ಯಾವುದು ಈ ಜಗತ್ತ ದೋಷ ಸಹಿತವಾದ ಜಗತ್ತು ಬ್ರಹ್ಮದಲ್ಲಿ ಲಯ ಆದ್ರೂ ಕೂಡ ಬಾಧೆ ಇರ್ಲೆಂದು ನೀನು ಆದರ್ಶಿ ಕೇಳಲ್ವರಿ. ಏನ್ರಿ? ಏನು ಆದರ್ಶ? ಪ್ರೀತಿಯಿಂದ ಕೇಳುವ ಹಾಗೆ, ಪ್ರೀತಿಯಿಂದ ಕೇಳಿ ತಿಳ್ಕೊಂಡಿರ್ಬೇಕು. ಹಂಗ ನಾನು ಹೇಳ್ತೀನಿ ಅಂತ ಈ ರೀತಿಯ ಕೇಳಿದ್ರು. ಹೆಂಗ? ಈಗ ಮಣ್ಣಿನ ಕಾರ್ಯಗಳಾದಂತ ಗಡಿಗೆ, ಮಡಿಕೆ, ಮುಚ್ಚಳ, ಹೌದಲ್ಲ? ಮಣ್ಣಿಂದ ಆಗ್ಯಾವ. ಮಣ್ಣಿಂದ ಅವು ಇದ್ದು ಕೆಲವು ದಿವಸ ಒಡದು ಮಣ್ಣಾಗನ ಸೇರಿದವು. ಮತ್ತು ಮಣ್ಣಿಗೆ ಏನು ಮಣ್ಣಿನ ಕೊಡದಲ್ಲಿ ಇದ್ದಂತ ಏನಾರು ದೋಷಗಳು ಮಣ್ಣಿಗೆ ಸಂಬಂಧ ಆಗಿರ್ತಾನ. ಈಗ ಬಂಗಾರದ ಹಲವು ಆಭರಣಗಳಾಗ್ಯಾವ. ಆ ಆಭರಣಗಳನ್ನ ಕರಗಿಸಿ ಗಟ್ಟಿ ಮಾಡಿದ್ರ ಮತ್ತ ಅಲ್ಲಿ ಏನಾದ್ರು ಆಭರಣಗಳಲ್ಲಿರುವಂತ ದೋಷ, ಆಭರಣದಲ್ಲಿರುವ ದೋಷ ಗಟ್ಟಿ ಬಂಗಾರದೊಳಗೆ ಸೇರ್ಕೊಂತ ಏನಾರು ದೋಷ ಇದ್ರ, ಒಂದು ಬಂಗಾರ ಅದು ಕಿರೀಟ ಆಗಿ ತಲೆ ಮೇಲೆ ಇತ್ತು, ಮತ್ತೊಂದು ಬಂಗಾರ ಕಾಲಾಗಿತ್ತು, ಎರಡೂ ಕೂಡಿಸಿ ಅವನ್ ಕರಗಿಸಿ ಗಟ್ಟಿ ಮಾಡಿದ್ರ ತಲೆ ಮೇಲೆ ಇದ್ದ ಕಿರೀಟದ ಬಂಗಾರ ಕಾಲಾಗಿದ್ದ ಬಂಗಾರದ ಜೊತೆ ನ್ಯಾಯ ಮಾಡ್ತೈತೇನು? ನಾ ಅದ್ರಾಗ ಸೇರಾಕತ್ತೇನೆ, ನೀ ಸೇರ್ಬೇಡ, ನೀ ದೋಷದಿಂದ ಕೊಡ್ಕೊಂಡು ಯಾಕ ಕಾಲಾಗಿದ್ದಾತ ನೀನು ಅಂತ ಏನ್ರ ಐತೆ? ಇಲ್ಲ. ಅದಕ್ಕ ಹಿಂಗ ಅಕಸ್ಮಾತಾಗಿ ಹಗ್ಗದಲ್ಲಿ ಹಾವು ತೋರಾಕತ್ತೈತಿ, ಮಂದ್ ಅಂಧಕಾರ ದೋಷದೊಳಗ ಹಾವು ನೋಡಿದ್ರ ವಿಷ ಐತಿ, ಹಗ್ಗ ನೋಡಿದ್ರ ಏನ್ರಿ ಹಾವು ಅಂದ್ರ ವಿಷ, ಹೌದಿಲ್ಲ? ಆ ಹಗ್ಗದಲ್ಲಿ ಹಾವು ತೋರುವಾಗ ಹಗ್ಗ ಏನ್ರ ವಿಷ ಆಗೈತೇನು? ಆಗಿದೆ? ಇಲ್ಲ. ತೋರುವಾಗೂ ವಿಷ ಇಲ್ಲ, ತೋರಿ ಅಡಗುವಾಗನು ವಿಷ ಇಲ್ಲ. ಹಗ್ಗಕ್ಕೇನ್ರ ವಿಷ ಆಗೈತಿ. ಒಬ್ಬ ಮೋಡಿಕಾರ ಆಟ ಆಡ್ತಿರ್ತಾನ, ಇಂದ್ರಜಾಲ ಆಟ ಆಡ್ತಿರ್ತಾನ, ಅವ ಬಾಯಾಗ ಮುಳ್ಳು ತೆಗಿತಿರ್ತಾನ, ಜಾಲಿ ಮುಳ್ಳು. ನೋಡಿದ್ರ ನಾವ್ ನೋಡೇ ಅದಕ್ಕ ನಮ್ಮ ಊರಾಗ ಒಬ್ಬ ಓದಿದ್ದ, ಸಣ್ಣವಿದ್ದ ಬರ್ತಿದ್ರು ಅವ್ರು ಎಸ್ಕಾರ ಇರ್ತಾರಲ್ಲ ಓಣ್ಯಾಗ, ಅವ ಬಾಯಾಗ ಜಾಲಿ ಮುಳ್ಳು ತೆಗಿತಿದ್ದ, ಒಂದ್ರ ಗಟ್ಟಿ ತೆಗಿತಿದ್ದ. ಅವ ಬಾಯಾಗ ಜಾಲಿ ಮುಳ್ಳು ತೆಗಿವತ್ನ್ಯಾಗ ಗಂಟಲಕ್ಕೆ ಏನ್ರ ಚುಚ್ಕೊಂತ ಬಂದಾವೇನವು, ಏನ್ರಿ? ಅವ ಕಾರಣ ಅದಾನಿಲ್ಲ, ಜಾಲಿ ಮುಳ್ಳು ಏನಾಗ್ಯಾವ ಕಾರ್ಯಾಗ್ಯಾವಿಲ್ಲ. ಮತ್ತ ಕಾರ್ಯ ಆ ಉತ್ಪತ್ತಿ ಆಗುವಾಗನು ಅಲ್ಲಿ ಬಾಯಾಂದ ಜಾಲಿ ಮುಳ್ಳು ತೆಗಿಯೋ ಎಲ್ಲ ಒಳಗೆಲ್ಲ ಚುಚ್ಕೊಂತ ಬರ್ಬೇಕಲ್ಲ ಗಂಟಲ್ದಾಗ. ರೊಕ್ಕದ ಒಂದೊಂದು ಗಟ್ಟಿ ಅವೆಲ್ಲ ಇದು ಬಾಯಾಗ ಎಲ್ಲ ಇದು ಆಗ್ಬೇಕಲ್ಲ ಅವು. ಏನ್ರ ಆಗೈತೆ ನಮ್ಗ ಇಂದ್ರಜಾಲ ಆಟ ಆಡವಂಗ? ಇಲ್ಲ. ಹಂಗ ಯಾವ್ದು ಕಲ್ಪಿತ ಇರ್ತತಿ ಅಧಿಷ್ಠಾನಕ್ಕೆ ಏನು ಬಾಧ ಮಾಡಂಗಿಲ್ಲ. ಕಲ್ಪಿತ ವಸ್ತು ಎಲ್ಲದ್ದದು, ಕೇವಲ ಇಂದ್ರಜಾಲದ ಆಟ. ಏನಾರ ಒಂದು ನಾವು ಇಂದ್ರಜಾಲ ಆಟ ತೋರ್ಸಾಕತ್ತಾನಪ್ಪ ನಿಂತು ನೋಡ್ತಿರ್ತೇವಿ ಅಂದ್ರ, ಒಮ್ಮೆಮ್ಮೆ ನಾನ ನೋಡೇನೆ ಕಲ್ಗಟ್ಟಿಗ್ಯಾಗ ಒಂದು ಹಳ್ಳ ಹಿಂಗ್ ಮಂತ್ರಸ್ತಾವನ ಒಬ್ಬನ ಮನುಷ್ಯನ ಕರಿತಿದ್ದ. ಹಿಂಗ ತಗದ್ ನೋಡಿದ್ರ ಒಳಗೆ ಹಾವು ಹಬ್ಬ ಅಯ್ಯೋ ಎದುರು ಓಡಿ ಬಂದ್ಬಿಡ್ತಿದ್ದ. ಅದ ಪೆಟ್ಟಿಗ್ಯಾಗ ಮತ್ತೊಬ್ಬನ್ ಕರಿತಿದ್ದ ಅದೇ ಹಳ್ಳನ. ನೀನ್ ತಗೊಂಡ್ ನೋಡಿದ್ರ 500 ನೋಟ. ಏನ್ರಿ? ಅಷ್ಟೆಲ್ಲಾ ಮಾಡಿದ್ರ ಆ ಇಂದ್ರಜಾಲ ಆಟಗಾರನ ಹೆಬ್ಬಾವ್ ಕೊಡ್ದತ್ತೇನ? 500 ನೋಟ ಎಂದರ ಅವನು ಶ್ರೀಮಂತ ಮಾಡೈತೇನ? ಇಲ್ಲ, ತೋರಿಕೆ ಮಾತ್ರ ಅದ, ಹೌದಿಲ್ಲ? ಯಾವ್ದಾದ್ರ ಒಂದು ವಸ್ತು ಅಂತ ನಾವು ಅಕಸ್ಮಾತ್ ಆಗಿ ಇದ್ದಿದ್ರ ಅಧಿಷ್ಠಾನದಲ್ಲಿ ಲಯ ಆಗುವಾಗ ಹಾನಿ ಮಾಡ. ಅದು ಇಂದ್ರಜಾಲ ವಸ್ತು ಅಂತೆ ಕಲ್ಪಿತದ ಅಂದ ಮೇಲೆ ಅದ ಹೆಂಗ ಅಧಿಷ್ಠಾನಕ್ಕ ಲಯ ಆಗುವಾಗ ಅಥವಾ ಅಧಿಷ್ಠಾನದಲ್ಲಿ ಮಿಥ್ಯೆ ಆಗುವಾಗ ಜ್ಞಾನದಿಂದ, ಅಥವಾ ಈ ಪ್ರಳಯ ಆಗುಕಾಲದಲ್ಲಿ ಅಡಗುವಾಗ ಎಂದಾದ್ರೂ ಜಗತ್ತ ಹಾನಿ ಮಾಡ್ತದನ? ಅಧಿಷ್ಠಾನಕ್ಕ ಮಾಡಂಗಿಲ್ಲ.
ಆತ್ಮೈವ ಇದಂ ಸರ್ವಂ, ಏನು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುವಾಗ, ಇದಂ ಅಂದ್ರೆ ಈ ಜಗತ್ತು ಆತ್ಮೈವ, ಈ ಜಗತ್ತು ಆತ್ಮ ಸ್ವರೂಪವೇ ಇದೆ, ಈ ತೋರುವಂತ ಸರ್ವ ಜಗತ್ತು ಬ್ರಹ್ಮಮಯವೇ ಆಗಿದೆ ಅಂತ ಹೇಳ್ಬೇಕಂದ್ರ ಅಲ್ಲಿ ಜಗತ್ತಿನ ನಾಮರೂಪಗಳು ಬಾಧ ಸಮಾನಾಧಿಕರಣ್ಯದಿಂದ ಅಧಿಷ್ಠಾನ ಸ್ವರೂಪವಾಗಿರುತ್ತವೆ. ಹೌದಿಲ್ಲ? ತನ್ನ ಸ್ವರೂಪಕ್ಕೆ ಬಾಧ ಮಾಡ್ಕೊಂಡು ಏನಾಗಿರ್ತಾವು? ಬ್ರಹ್ಮ ಸ್ವರೂಪಕ್ಕ ಆಗಿರ್ತಾವ. ಅದಕ್ಕ ಈ ಜಗತ್ತು ಪ್ರಳಯ ಕಾಲದಲ್ಲಿ ಬ್ರಹ್ಮದಲ್ಲಿ ಲಯ ಆಗ್ತೈತಿ ಅಂದ್ರ ಏನು, ಈ ಜಗತ್ತಿನ ದೋಷ ಬ್ರಹ್ಮನಿಗೆ ಇಲ್ಲ. ಯಾಕಂದ್ರೆ ಅವು ಎಲ್ಲಾ ಮಿಥ್ಯಾಗಳಾಗ್ಯಾವ. ಅಧಿಷ್ಠಾನದಲ್ಲಿ ತೋರುವೆಲ್ಲ ಜಗತ್ತೇನದ ಇದು ಮಿಥ್ಯ. ಮಿಥ್ಯ ಅನ್ನುವಂಥದ್ದು ಅಧಿಷ್ಠಾನಕ್ಕೆ ಏನ ಬಾಧೆಯನ್ನ ಮಾಡೋದು. ಅಷ್ಟೇ ಅಲ್ಲದೆ ಆತ್ಮ ಹೆಂಗದಾನ? ಅಸಂಗದ. ಬ್ರಹ್ಮ ಹೆಂಗದಾನ? ಸಂಗದ. ಎಷ್ಟು ಅವಕಾಶ ಕೊಟ್ಟಾನ ಜಗತ್ತಿರಾಕಂದ್ರೂ ಕೂಡ ಅದರದ್ದು ಯಾವ ದೋಷಗಳನ್ನ ಅಂಟುಕೊಳ್ಳುವುದಿಲ್ಲ. ಒಂದು ಸಾಮಾನ್ಯವಾದ ಒಂದು ಆಕಾಶನೇ ಯಾವ ದೋಷವನ್ನ ಅಂಟುಕೊಳ್ಳುವುದಿಲ್ಲ. ಬೆಳಕು ಕತ್ತಲೆ ದಳಿ ಆಗಸದ ನಿರ್ಮಲವು ಅಳಿಯದಂತೆ. ಏನು, ಒಮ್ಮೆ ಬೆಳಕು ಬರ್ತದ, ಒಮ್ಮೆ ಕತ್ತಲೆ ಬರ್ತದ. ಆ ಆಕಾಶ, ಅವಕಾಶ ಕೊಟ್ಟ ಆಕಾಶಕ್ಕೆ ಎರಡು ಸಂಬಂಧ ಅದಾವನ್ನ? ಇಲ್ಲ. ಹಂಗ ಅಂತ ಆಕಾಶನೇ ಏನಪ್ಪಾ ಅಂತಂದ್ರ ಅದು ಅವಕಾಶ ಕೊಟ್ಟ ಆಕಾಶನೇ ಅಸಂಗಿದ್ದಾಗ ಆತ್ಮನಿಗೆ ಹೇಳುತ್ತೇನೆ. ಈಗ ಸಾಕ್ಷಿ ಆಶ್ರಯದಲ್ಲಿ ಸ್ವಪ್ನ ಪ್ರಪಂಚ ತೋರಕ, ಸ್ವಪ್ನ ಜಗತ್ ತೋರಕತ್ತದೆ. ಸಾಕ್ಷಿ ಅಧಿಷ್ಠ ಅಂದ್ರೆ ಒಂದು ಉಪಾಧಿ, ಅವಿದ್ಯೆ ಉಪಾಧಿಯಿಂದ ತೋರಾಕತ್ತದ. ಬಹಳ ದುಃಖದಾಯಕದ್ದು ಅದು. ಸ್ವಪ್ನದೊಳಗ ಬಹಳ ಒಂದು ದುಃಖದಾಯಕ ಸ್ವಪ್ನದ. ಆ ಒಂಥರ ಪಾಪಮಯ ಸ್ವಪ್ನ ಬಿದ್ದದ. ಅದರಿಂದ ಸಾಕ್ಷಿಗೆ ಏನಾರು ಬಾಧೆ ಆಗಿತ್ತು? ಸಾಕ್ಷಿಗೆ ಏನಾರು ಬಾಧೆ ಆಗಿತ್ತು? ಇಲ್ಲ. ಅದಕ್ಕೆ ಆಗುದಿಲ್ಲ. ಯಾಕ? ಅದು ಅಸಂಗದ. ಸಾಕ್ಷಿ ವಸ್ತು ಇದು ಸ್ವಪ್ನ ಪದಾರ್ಥಗಳು ಅವಕ್ಕೆ ಇರುವಿಕೆ ಇಲ್ಲ. ಆತ್ಮ ನೋಡಿದ್ರೆ, ಅಧಿಷ್ಠಾನ ನೋಡಿದ್ರೆ ಅಸಂಗದ, ಅವಕ್ ನೋಡಿದ್ರೆ ಇರುವಿಕೆ ಇಲ್ಲ. ಮತ್ತು ಪ್ರಳಯ ಕಾಲದಲ್ಲಿ ಒಂದು ದೂಷಿತ ಆಗ್ತದೆ. ಅದನ್ನ ಹೇಳ್ತಾರ. ಈ ರೀತಿಯಾಗಿ ಸ್ವಪ್ನ ದೃಷ್ಟಾಂತವನ್ನ ಕೊಡ್ತಾರ. ಮತ್ತೆ ಮೂರು ಅವಸ್ಥೆಗಳು ತೋರ್ತಾವ: ಜಾಗ್ರ, ಸ್ವಪ್ನ, ಸುಷುಪ್ತಿ. ಅದ್ರೊಳಗೆ ಚೇತನ ಅನುಸೂತವಾಗೈತಿ ಇಲ್ಲೋ? ಅನುಸೂತವಾಗೈತಿ. ಜಾಗ್ರದೊಳಗನು ಚೇತನ ಅದ, ಸ್ವಪ್ನಾವಸ್ಥೆ ಒಳಗೂ ಚೇತನ ಅದ, ಸುಷುಪ್ತ ಒಳಗ ಚೇತನ ಅದ. ಜಾಗ್ರದ ಅವಸ್ಥೆ ಒಳಗೆ ಏನೇನು ವ್ಯವಹಾರ ಮಾಡಿದ್ದು ಚೇತನಕ್ಕೆ ಸಂಬಂಧ ಆಕೈತೇನೋ, ಸ್ವಪ್ನಾವಸ್ಥೆ ಒಳಗೆ ಏನಾದ್ರು ಸಂಬಂಧ ಆಗಿದ್ದು ಚೇತನಕ್ಕೆ ಸಂಬಂಧ ಆಕೈತೇನೋ. ಜಾಗ್ರ ಸ್ವಪ್ನಗಳು ಸುಷುಪ್ತಿಯಲ್ಲಿ ಅಡಗುತ್ತಾವಲ್ಲ, ಅವಾಗ ಏನಾದ್ರು ಚೇತನಕ್ಕೆ ಏನಾದ್ರು ಸಂಬಂಧ ಐತೇನೋ? ಇಲ್ಲ. ಅದಕ್ಕ ಚೇತನ ಅಂದ್ರೆ ದೂಷಿತ ಆಗೈತೇನ? ಆಗಿಲ್ಲ. ಅದಕ್ಕ ಪ್ರಶ್ನೆ ಮಾಡಿದ್ದಕ್ಕ ಪ್ರಳಯ ಕಾಲದಲ್ಲಿ ಏನು, ಪ್ರಳಯ ಕಾಲದಲ್ಲಿ ಈ ಜಗತ್ತ ಬ್ರಹ್ಮದಲ್ಲಿ ಲಯ ಆದರ ಇದರ ದೋಷಗಳು ಚೇತನಕ್ಕೆ ಸಂಬಂಧ ಆಗಬಹುದಲ್ಲ, ಬ್ರಹ್ಮನಿಗೆ ಏನಾದ್ರು ದೂಷಿತ ಮಾಡಬಹುದಲ್ಲ ಅಂದ್ರ ಅದು ಕಲ್ಪಿತವಾದಂತ ಕಾರ್ಯ. ಅದಕ್ಕೆ ಇರುವಿಕೆ ಇಲ್ಲದೆ ಇರುವುದರಿಂದ ಆ ಪ್ರಪಂಚದ ಧರ್ಮಗಳು ಆ ಶುದ್ಧ ಅಧಿಷ್ಠಾನ ರೂಪ ಬ್ರಹ್ಮನನ್ನ ವಿಕಾರ ಮಾಡುವುದಿಲ್ಲ. ಅದರಿಂದ ಚೇತನ ಅಧಿಷ್ಠಾನ ವಿಕಾರ ಹೊಂದುವುದಿಲ್ಲ. ಅದಕ್ಕ ತರ್ಕದಿಂದ ಇದನ್ನ ನಿಶ್ಚಯ ಮಾಡಕ್ ಬರುವುದಿಲ್ಲ. ತರ್ಕ ಮಾಡಕ್ ಹೋಗ್ಬೇಡ, ಶ್ರುತಿ ಮಾತವನ್ನ ನಂಬು. ಏನ್ರಿ, ನೀ ಏನಾದ್ರು ತರ್ಕ ಮಾಡ್ಬೇಕಾಗಿತ್ತು ಅಂದ್ರ ಶ್ರುತಿ ಮತ ತರ್ಕ ಅನುಸಂಧೀಯತ. ಏನ್ರಿ, ಶ್ರುತಿ ಮತ ತರ್ಕ ಅನುಸಂಧೀಯತ. ಶ್ರುತಿಗೆ ಅನುಸಾರವಾಗಿ ತರ್ಕ ಮಾಡು. ಆದ್ದರಿಂದ ನೀನು ಈ ರೀತಿಯಾಗಿ ತರ್ಕ ಮಾಡುದು ಸರಿ ಅಲ್ಲ ಅಂತ ಈ ರೀತಿ ಹೇಳ. ಮತ್ತ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಮೃತ್ ಸುವರ್ಣಾದಿಗಳಂತೆ ಕಾರಣವಾದ ಬ್ರಹ್ಮಕ್ಕೂ ಕಾರ್ಯವಾದ ಜಗತ್ತಿಗೂ ಅಭೇದವನ್ನು ಹೇಳಿದರೆ ಭೋಕ್ತೃ ಭೋಗ್ಯ ಲಕ್ಷಣ ಭೇದ ವ್ಯವಹಾರವು ಇರಬಾರ್ದಾಯಿತು. ಇರುತ್ತದ. ಆದ್ದರಿಂದ ಕಾರಣ ಬ್ರಹ್ಮ, ಕಾರ್ಯ ಜಗತ್ತೆಂದು ಹೇಳುವುದು ಅಯೋಗ್ಯವಲ್ಲವೇ? ಈಗೇನ್ ಹೇಳ್ತಾರ? ಈಗ ಮೃತ್
ಅಂದ್ರ ಮಣ್ಣ, ಸುವರ್ಣ ಅಂದ್ರ ಬಂಗಾರ. ಈಗ ಮಣ್ಣಿನಿಂದ ಕೊಡ ತಯಾರಾಗ್ತಾವ. ಮಣ್ಣಿಗೂ ಕೊಡ ಮೊದಲಾದಕ್ಕೂ ಕಾರ್ಯಕಾರಣ ಭಾವ ಸಂಬಂಧ. ಆಮೇಲೆ ಬಂಗಾರಕ್ಕೂ ಆಭರಣಗಳಿಗೂ ಕಾರ್ಯಕಾರಣ ಭಾವ ಸಂಬಂಧ. ಹಂಗ ಬ್ರಹ್ಮಕ್ಕೂ ಜಗತ್ತಿಗೂ ನೀವು ಕಾರ್ಯಕಾರಣ ಭೇದವನ್ನು ಹೇಳ್ರಿ ಅಂತ ನಾವ. ಕಾರ್ಯಕ್ಕೂ ಕಾರಣಕ್ಕೂ ಭೇದವನ್ನ ಹೇಳ್ರಿ. ಈಗ ಕಾರ್ಯಕ್ಕೂ ಕಾರಣ, ಈಗ ಬಂಗಾರ ಇದು ಮಣ್ಣ ಕಾರಣ ಅದ, ಘಟ ಶರವಾದಿಗಳು ಕಾರ್ಯ ಅದಾವ, ಭೇದ ಆಯ್ತು. ಬಂಗಾರ ಕಾರಣ ಅದ, ಆಮೇಲೆ ಆಭರಣಾದಿಗಳು ಕಾರ್ಯ ಅದಾವ, ಭೇದ. ಒಟ್ ನೀವು ಏನಾರು ದೃಷ್ಟಾಂತ ಕೊಟ್ಟು ಅಭೇದ ಹೇಳಕ್ ಹೊಂಟ್ರಿ ಕಾರ್ಯಕಾರಣ. ಅದ್ ನೋಡಿದ್ರ ಕಾರ್ಯಕಾರಣದಲ್ಲಿ ಅಭೇದ ಹೇಳೋ ಬದ್ಲಿ ಭೇದ ಹೇಳಿದ್ರೆ ಏನಾಗ್ತದೆ ಅಂತ. ಬ್ರಹ್ಮಕ್ಕೂ ಜಗತ್ತಿಗೂ ಏನ್ರಿ ಅಭೇದವನ್ನ ಹೇಳಿದಾರ, ಕಾರ್ಯಕಾರಣಕ್ಕೆ ಅಭೇದ ಹೇಳಿದಾರ. ಕಾರ್ಯ ಯಾವುದು? ಜಗತ್ತ. ಕಾರಣ ಬ್ರಹ್ಮ. ಬ್ರಹ್ಮಕ್ಕೂ ಈ ಜಗದ್ರೂಪ ಕಾರ್ಯಕ್ಕೆ ಅಭೇದವನ್ನ ಹೇಳಿದಾರ. ಎಲ್ಲ ಅಭೇದ ಆಗಿ ಹೋತು. ಆಮೇಲೆ ಭೋಕ್ತೃಭೋಗ್ಯ ಲಕ್ಷಣ ಭೇದ ವ್ಯವಹಾರ ಇರಬಾರ್ದಾಯ್ತು. ಅಲ್ರಿ, ಜಗತ್ತುಗಳಾಗಿ ಒಂದೇ ಒಂದಾಗಿದವೇ ಇದ್ದಿದ್ದಿಲ್ಲ ಅಂತ ನೀವು ಒಂದ್ ವೇಳೆ ಹೇಳಿದ್ರ, ಜಗತ್ನ್ಯಾಗ ಒಬ್ಬ ಭೋಕ್ತೃ ಅದನ, ಒಂದು ಭೋಗ್ಯ ವಸ್ತು ಅದ. ಭೋಗ್ಯ ವಸ್ತುವಿಗೂ ಭೋಕ್ತೃವಿನಿಗೂ ಅಲ್ಲಿ ಭೇದ ಇರ್ತದ. ಭೇದ ಇದ್ದಾಗನ ಭೋಗ್ಯ ವಸ್ತು ಅಂತ ಅನಿಸ್ಕೊಂತದ. ಹೌದಿಲ್ಲ? ಭೇದ ಇರ್ಲಿಲ್ಲ ಅಂದ್ರ ಭೋಕ್ತೃ ಯಾರು, ಭೋಗ್ಯ ವಸ್ತು ಯಾವುದು, ವಿಷಯ ಯಾವುದು, ವಿಷಯವನ್ನು ಅನುಭವಿಸುವಂತ ಭೋಕ್ತೃ ಯಾರು, ಅಲ್ಲಿ ಭೇದ ಅದ. ನೀ ಎಲ್ಲಾ ಕಾರ್ಯಕಾರಣ ರೂಪ ಬ್ರಹ್ಮಕ್ಕೂ ಜಗತ್ತಿಗೂ ಅಭೇದವನ್ನೇ ಹೇಳಿಬಿಟ್ರ ಜಗತ್ನ್ಯಾಗ ಇವು ಭೋಕ್ತೃ ಭೋಗ್ಯ ಲಕ್ಷಣ ಭೇದ ಪ್ರತೀತಿ ಆಗಬಾರ್ದಾಗಿತ್ತಲ್ಲ, ಆಗಕತ್ತೈತಿ. ಅಂದ್ಮೇಲೆ ಅಭೇದ ಅಂತ ಹೆಂಗ್ ಹೇಳ್ತೀರಿ ನೀವು? ಭೇದ ಹೇಳ್ರಲ್ಲ. ಭೇದ ಹೇಳ್ರಿ ಅಂದ್ರೇನು? ಭೇದ ಹೇಳ್ರಿ ಅಂದ್ರ ನೀ ಬ್ರಹ್ಮ ಜಗತ್ತಾಗಿ ತೋರಿಕೆ ಅಂತಂದ್ ಬಿಡ್ರಿ ಕೈ ಅಂತ ನಾವು. ಏನ್ರಿ, ಮಾಯಾನೇ ಜಗತ್ತಾಗಿ ತೋರಿಕೆ ಅಂತ ಹೇಳ್ರಲ್ಲ ಅಂದಂಗ ಅರ್ಥ ಅದು. ಹಿಂಗ ಹೇಳಿದ್ರ ಇಲ್ಲ, ಅಭೇದ ಇದ್ರೂ ಕೂಡ, ಕಾರ್ಯಕಾರಣಕ್ಕ ಅಭೇದ ಇದ್ರೂ ಕೂಡ ಏನ್ ಅಲ್ಲಿ ವ್ಯವಹಾರ ನಡೀತಿರ್ತದ. ವ್ಯವಹಾರ ಅಲ್ಲಿ ಒಂದು ವ್ಯವಹಾರ, ಭೇದದಲ್ಲಿ ವ್ಯವಹಾರ ನಡೀತದ. ಭೇದ ನಾವು ಸತ್ಯ ಅನ್ನಕತ್ತಿಲ್ಲಲ್ಲ, ಭೇದ ಮಿಥ್ಯ ಅನ್ನಕತ್ತೇವಿ. ಭೇದನು ಮಿಥ್ಯ, ವ್ಯವಹಾರನು ಮಿಥ್ಯ, ಭೋಕ್ತೃನು ಮಿಥ್ಯ, ಭೋಗ್ಯ ಪದಾರ್ಥಗಳು ಮಿಥ್ಯ. ಎಲ್ಲ ಮಿಥ್ಯಾನ ಅದ. ಜಗತ್ತನು ಮಿಥ್ಯ ಅದ. ಎಲ್ಲ ಮಿಥ್ಯ ಇರ್ತಾವ, ಎಲ್ಲಾ ಕೂಡ ಗಂಟು ಕಟ್ಕೊಂಡು ಹೋಗಿ ಅಧಿಷ್ಠಾನ ಸ್ವರೂಪ ಮಾಡಿ ಬಿಡ್ಬೇಕು. ಏನ್ರಿ, ಅಧಿಷ್ಠಾನ ಸ್ವರೂಪ ಮಾಡಿಬಿಡು. ಎಲ್ಲ ಮಿಥ್ಯ ಅಂದವ ಇವು. ಎಲ್ಲ ಅಭೇದ ಇದ್ರೂ ವ್ಯವಹಾರ ನಡಿಬಾರದು ಅಂತ ಏನ್ ನೇಮ ಐತೇನು? ಎಲ್ಲ ಕಾರ್ಯಕಾರಣಕ್ಕೆ ಅಭೇದ ಇದ್ರು ಕೂಡ ಇಲ್ಲಿ ಭೋಕ್ತೃ ಭೋಗ್ಯ ಸ್ವರೂಪ ಭೇದ, ಅಲ್ಲಿ ಈ ಭೇದ ಇರಬಾರ್ದಂತ ನೇಮ ಐತೇನು? ಅದನ್ನ ದೃಷ್ಟಾಂತ ಕೊಡ್ತಾರ. ಸಮುದ್ರ ಜಲ ಒಂದೈತಪ್ಪ, ಸಮುದ್ರ ಜಲ ಒಂದೈತಿ. ಅದ್ರೊಳಗೆ ಏನೇನ್ ತೋರ್ತಾವ? ತೆರೆಗಳು ತೋರ್ತಾವ. ಆಮೇಲೆ ಪೇನ ಅಂದ್ರೆ ಒಂದು ಬುರ್ಗ, ದಂಡಿಗೆ ಒಂಥರ ಬುರ್ಗದ ಗಟ್ಟಿ ಪದಾರ್ಥ, ಉಪ್ಪಿನ ಅಂಶ ಗಟ್ಟಿ ಪದಾರ್ಥ ತೋರ್ಸ್ತತಿ. ಹೌದಿಲ್ಲ? ಆಮೇಲೆ ಬುದ್ಧ ಗುಳ್ಳಿಗಳು ತೋರ್ತಾವ. ಹೌದಿಲ್ಲ? ಮತ್ತ ಇವೆಷ್ಟು ತೋರ್ತಾವಲ್ಲ, ನೀರ್ ಮಾತ್ರ ಒಂದ ಐತಿ, ಎಲ್ಲ ಭಿನ್ನ ಭಿನ್ನವಾಗಿ ತೋರಕತ್ತಾವ. ಅದ ತರಂಗಗಳಲ್ಲಿನ ನೀರು ಒಂದೇ ಇದ್ರು ಕೆರೆಗಳು ಭಿನ್ನ ಭಿನ್ನವಾಗಿ ತೋರಕತ್ತಾವ. ಅದ್ರಾಗ ಹೆಂಗ ಅದಾವ ಅಂದ್ರ, ಹಿಂದಿನ ತೆರೆ ಬಂದ ಮುಂದಿನ ತೆರೆ ಕಪಾಳಕ್ ಹೊಡಿತೈತಿ. ಹೌದಿಲ್ಲ? ಹೊಡಿತೈತಿಲ್ಲಪ್ಪ. ಏನ್ ಕಪಾಳ ಅಂದ್ರೆ ಏನ್? ಅಲ್ಲಿ ಕಪಾಳ ಐತಿ ಅಂದ್ರೆ ನಾವ್ ಹಂಗ ಅಂದೇವಿ. ಏನ್ರಿ, ಹಿಂದಿನ ತೆರೆ ತೆರೆಗೆ ಹೊಡಿತೈತೆ ಇಲ್ಲ? ಹೊಡಿತೈತಿಲ್ಲ? ಹಿಂದಿಂದ ಹೊಡ್ಕೊಂಡ್ ಬಂದ ಮುಂದ್ ಇದ್ದದ್ದು ದಂಡಿಗೆ ಒಂದ ಅಪ್ಪಳಿಸ್ತಾವ. ನೀರ್ ಒಂದೇ ಇದ್ರು ತೆರೆಗಳು ಭಿನ್ನ ಉತ್ಪತ್ತಿಯಾಗಿ, ಒಂದರಲ್ಲಿ ಒಂದ ನೀರಿದ್ರು ತೆರೆಗಳು ಭಿನ್ನ ಭಿನ್ನ ಆಗಿ ಉತ್ಪತ್ತಿಯಾಗಿ ಒಂದಕ್ಕೊಂದು ಏನು ಹೊಡೆದಾಡುವ ಐತಿಲ್ಲ? ಒಂದೇ ನೀರು ಇದ್ರುನು ತೆರೆಗಳು, ಪೇನ, ಗುಳ್ಳೆಗಳು
ಬೇರೆ ಬೇರೆ ಆಗಿರ್ತಿದ್ವು ವ್ಯವಹಾರ ನಡೀತೈತಿ ಇಲ್ಲ. ಹಂಗ ಒಂದೇ ಒಂದಾದ ಬ್ರಹ್ಮ ಇದ್ರು ಕೂಡ ಈ ಭೋಕ್ತೃ ಭೋಗ್ಯತ್ವ ಲಕ್ಷಣಾತ್ಮಕವಾದ ಭೇದ ವ್ಯವಹಾರ ಹೋಗ್ತವ. ಸಾಕ್ಷಿ ಅಧಿಷ್ಠಾನ ಒಂದೇ ಇದ್ರು ಕೂಡ ಹೌದಲ್, ಸಾಕ್ಷಿ ಪ್ರಪಂಚ ಸ್ವಪ್ನಕ್ಕ ಅಧಿಷ್ಠಾನ ಸಾಕ್ಷಿ ಒಂದೇ ಇದ್ರು ಕೂಡ ಆ ಒಂದೇ ಸಾಕ್ಷಿ ಅಧಿಷ್ಠಾನದೊಳಗ ಹಲವು ಬಗೆಯ ರೂಪವಾದ ಪ್ರಪಂಚ ತೋರ್ತದೆ. ಸ್ವಪ್ನ ಪ್ರಪಂಚ ತೋರ್ತದೆ. ಹೌದು, ನೀ ರಾಮ್ ಒಬ್ಬನ ಅದಿ, ನಿನ್ನೊಳಗ ಸ್ವಪ್ನ ಬಿದ್ದ, ನಿನ್ನೊಳಗ ಸ್ವಪ್ನ ಬಿದ್ದೈತಲ್ಲ, ಸ್ವಪ್ನದೊಳಗ ನಿನಗೊಬ್ಬ ಬ್ಯಾರೆ ನಿನಗ ವೈರಿ ಆಗಿರ್ತ. ಹೌದಿಲ್ಲ, ಸ್ವಪ್ನ ಬಿದ್ದದ ನಿನ್ನೊಳಗ, ನಿನಗ ಮತ್ತೊಬ್ಬ ವೈರಿ ಹುಟ್ಕೊಂಡಿರ್ತಾನ. ಅಲ್ಲ ಇವ ಏನ್ ಒಬ್ಬ ವೈರಿ, ಹೌದಿಲ್ಲ, ಇಬ್ಬರು ಹೊಡೆದಾಡಕ ಚಲೋ ಆಗಿರ್ತೀರಿ. ಹೌದಿಲ್ಲ, ಸ್ವಪ್ನದೊಳಗ ಸ್ವಪ್ನ ಯಾರಲ್ಲಿ ಬಿದ್ದತಿ? ನನ್ನಲ್ಲಿ ಬಿದ್ದತಿ. ನಾನಗ ಮತ್ತೊಬ್ಬ ವೈರಿ ಆಗ್ಯಾನ, ಹೊಡೆದಾಡಕತ್ತೇವಿ. ಹೌದಿಲ್ಲ, ತಿಳ್ಕೊರಿ ನೀವು, ಹಂಗ ಅರ್ಥ ಮಾಡ್ಕೊ. ಅದಲ್ಲ, ಹೊಡೆದಾಡಕತ್ತಾನ, ಅವಂಗ ಸ್ವಪ್ನ ಬಿದ್ದತಿ, ಅವನ ಹೊಡೆದಾಡಕತ್ತಾನ. ಮುಂಜಾನೆ ನೋಡಿಕೊಳ ಅವನು ಇಲ್ಲ, ಇವನು ಇಲ್ಲ, ಇಬ್ರು ಇಲ್ಲ, ಉಳ್ದಾವ ಯಾರು? ನಾನ. ಹೌದಿಲ್ಲ, ಮತ್ ಒಂದರನೊಳಗನ ಭೋಕ್ತೃ ಭೋಗ್ಯತ್ವ ಲಕ್ಷಣ ಭೇದದ ವ್ಯವಹಾರ. ಅದಕ್ಕ ರಾಗ ದ್ವೇಷಾದಿಗಳು ಜ್ಞಾನಿಗೆ ಯಾಕೆ ತೋರ್ಬೇಕ್ರಿ? ಮುಂದೆ ಬರ್ತತಿ ಪ್ರಶ್ನೆ. ಒಂದು ಬ್ರಹ್ಮ ಇದ್ದಲ್ಲಿ ರಾಗದ್ವೇಷಗಳು ಒಬ್ಬನೇ ಎಲ್ಲಾ ಅಖಂಡ ಬ್ರಹ್ಮ ಸ್ವರೂಪವೇ ಅಂತ ಜ್ಞಾನಿ ತಿಳ್ಕೊಂಡಿರ್ತಾನ. ಅವನಲ್ಲಿ ರಾಗದ್ವೇಷಗಳು ತೋರ್ಬಾರ್ದಾಗಿತ್ತಲ್ಲ. ನೋಡಪ್ಪಾ, ಇದ್ರದ ದೃಷ್ಟಾಂತ ಕೊಡ್ತಾನ, ಕೆರೆಗಳದ ದೃಷ್ಟಾಂತ ಕೊಡ್ತಾನ. 3ನೇ ಸಂಧಿ ಒಳಗೆ ಬರ್ತಾನೆ ಭೇದ ನಿರಾಕರಣ. ಇದೇ ಕೆರೆದ ದೃಷ್ಟಾಂತ ಕೊಡ್ತಾನೆ. ಕೆರೆಗಳು ಸಮುದ್ರ ನೀರು ಒಂದೇ ಇದ್ರು ಕೂಡ ಒಂದರಿಂದ ಉತ್ಪತ್ತಿಯಾಗಿ ಒಂದಿಂದ ಮುಂದೆಂದು ಹಿಂದಿನ ಕಡೆಯಿಂದ ಹೊಡಸುವಂಥದ್ದು. ಹಂಗ ಬ್ರಹ್ಮಚೇತನ ಒಂದೇ ಅಂತ ತಿಳ್ಕೊಂಡ್ರು ರಾಗದ್ವೇಷಗಳು ಅಂತಃಕರಣ ಸ್ವಭಾವ. ಅಂತಃಕರಣ ಭಿನ್ನ ಅದಾವ, ಅದ್ರೊಳಗ ರಾಗದ್ವೇಷಗಳು ಉತ್ಪತ್ತಿ ಆಗ್ತಾವ ಏನ್ರಿ? ಅದಕ್ಕೆ ಚೈತನ್ಯಕ್ಕೆ ಸಂಬಂಧ ಇಲ್ಲ ಏನ್ರಿ? ಹಿಂಗೆಲ್ಲ ಹೇಳ್ತಾರ. ಅದಕ್ಕ ಈ ಸಮುದ್ರ ಇದು ಈ ರೀತಿಯಾಗಿ ದೃಷ್ಟಾಂತ ಕೊಟ್ಟು ಭೋಕ್ತೃ ಅಪ್ಪಾರ ಹೇಳ್ಯಾರ. ಬ್ರಹ್ಮಸೂತ್ರ ನೋಡ್ರಿ, ಅಪಾರ ಪಂಡಿತರವರು, ಶಿಪುತ್ರ ಪಜ್ಜರು ಇಂತ ಬ್ರಹ್ಮಸೂತ್ರ ನೋಡ್ರಿ ಅಂತ ಹಿಂಗೆಲ್ಲ ಬರ್ದಾರ. ಅದಕ್ಕ ಎಲ್ಲಾ ಏನದಪ್ಪ, ವಾಚಾರಂಭಣ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ. ಇರುದೊಂದೇ ಒಂದು ಮಣ್ಣಸ್ಸು ಸತ್ಯವಾಗಿದ್ದದ. ಅದ್ರೊಳಗ ಘಟ ಶರ್ವಾದಿಗಳು, ಘಟ ಅಂದ್ರೆ ಕೊಡ, ಹರಿಬಿ, ಮುಚ್ಚಳ ಎಲ್ಲಾ ತೋರಾಕತ್ತಾವ. ಎಲ್ಲ ಅವುಗಳ ವ್ಯವಹಾರನು ಭಿನ್ನ ಭಿನ್ನ ಅದಾವ. ಹೌದಿಲ್ಲ, ಮುಚ್ಚಳದಾಗ ನೀರ್ ತುಂಬ್ಕೊಂಬರಾಕ್ ಬರ್ತೈತಿ, ನೀವು ತುಂಬ್ಕೊಂಬರ್ಬೋದು, ಏನೋ ಒಂದ್ ಬಗ್ಸಿ ನೀರು. ಹೌದಿಲ್ಲ, ಕೊಡದಾಗ ಕೈ ಹಾಕಿ ಉಣ್ಣಾಕ ಬರ್ತೈತಿ, ಮುಚ್ಚಳ ಉಣ್ಣಾಕ, ಕೊಡ ಮಣ್ಣಿನ ಕೊಡ ನೀರ್ ತುಂಬ್ಕೊಂಬರ. ಹೌದಿಲ್ಲ, ಇವೆಲ್ಲ ಭಿನ್ನ ಭಿನ್ನ ಕಾರ್ಯಗಳದಾವ. ಒಂದ ವಸ್ತು ಇದ್ರು ಭಿನ್ನ ಭಿನ್ನ ಕಾರ್ಯಗಳು, ಭಿನ್ನ ಭಿನ್ನ ವಸ್ತುಗಳು. ಹೌದು, ಹಂಗ ಎಲ್ಲಾ ಭಿನ್ನ ಭಿನ್ನ ಒಂದ ಮಣ್ಣಿನೊಳಗೆ ಎಲ್ಲಾ ಭಿನ್ನ ಭಿನ್ನ ಆಗ್ಯಾವ. ಕಾರ್ಯವೂ ಭಿನ್ನ ಇದ್ರು ಕೂಡ ಅವೆಲ್ಲವೂ ಕೂಡ ಅಧಿಷ್ಠಾನ ದೃಷ್ಟಿಯಿಂದ ಮಣ್ಣ. ಅದಕ್ಕೆ ವಾಚಾರಂಭಣ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ ಅಂತ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಬ್ರಹ್ಮಸೂತ್ರ ಐತಿ, ಅದನ್ನ ನೋಡ್ರಿ ಅಂತ ಬರ್ದಾರ ಅವ್ರು. ಅದಕ್ಕ ಎಲ್ಲ ನಾಮರೂಪಗಳಿಗೆ ಮಿಥ್ಯತ್ವವನ್ನ ಹೇಳಿದ್ಮೇಲೆ ಈ ಒಂದು ಕಲ್ಪಿತ ಭೇದ, ಅದರ ವ್ಯವಹಾರ ಈ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ನಡೀತಿರ್ತದೆ. ನಡಿಬಾರ್ದು ಅಂತ ನೇಮಿಲ್ಲ, ನಡೀತಿರ್ತದೆ. ಅದಕ್ಕ ನೀವು ಕಾರ್ಯಕಾರಣ ಅಭೇದ ಹೇಳಿ ಬ್ರಹ್ಮವೇ ಜಗತ್ತಾಗೈತಿ, ಜಗತ್ತೇ ಬ್ರಹ್ಮ ಸ್ವರೂಪ ಐತಿ, ಬಾಧ ಸಮಾನಾಧಿಕರಣಕ್ಕೆ ಅಂತ ಹಿಂಗ ಅಭೇದ ಹೇಳಿ ಅದರಲ್ಲಿ ಭೋಕ್ತೃ ಭೋಗ್ಯತ್ವ ಲಕ್ಷಣ ಭೇದ ಕಂಡು ಬರ್ತತಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲವೂ ವ್ಯವಹಾರಿಕ ಸತ್ತದೊಳಗೆ ಕಂಡು ಬರ್ತದೆ. ಆದ್ರೆ ಪಾರಮಾರ್ಥಿಕ ಸತ್ತ ಅಲ್ಲಲ್ಲದು. ಪಾರಮಾರ್ಥಿಕ ಸತ್ತ ಇದ್ದಿದ್ರ ಇನ್ನಿ ಹೇಳೋ ಮಾತು ವಿರೋಧ ಆಗ್ತಿತ್ತು. ಅದಕ್ಕ ಅವೆಲ್ಲವೂ ಕೂಡ ಕೊನೆಗೆ ಏನಾಗ್ತಾವ, ಎಲ್ಲವನ್ನು ಮಿಥ್ಯಾಕರಿಸಿದ ಮೇಲೆ ಒಂದೇ ಒಂದು ಚೇತನ ಉಳಿತದ ಅಂತ ಎಲ್ಲವೂ ಕೂಡ ಹಿಂಗ ಹೇಳಿದ್ರು. ಅದಕ್ಕ ರಜ್ಜುವಿನಲ್ಲಿ ಸರ್ಪಾಧ್ಯಾಸ ಆದ್ರೂ ಕೂಡ ನೋಡ್ರಿ
ಆ ಸರ್ಪಾಧ್ಯಾಸ ರಜ್ಜುವಿನಲ್ಲಿ ಆಗ್ಯದ. ಆ ಸರ್ಪದಿಂದ ಅಧಿಷ್ಠಾನದ ರಜ್ಜುಗೆ ಯಾವ ವಿಕಾರತ್ವ ಮೊದಲಾದಗಳು ಉತ್ಪತ್ತಿ ನಾಶಾದಿಗಳು ಇರುವುದಿಲ್ಲವೋ ಹಂಗ ಈ ಬ್ರಹ್ಮನಿಗೆ ಯಾವ ವಿಕಾರತ್ವ ಉತ್ಪತ್ತಿ ನಾಶ ಅಂತ ಎನ್ನುವುದು ಇಲ್ಲ. ಇದರಲ್ಲಿ ಭೇದ ರೂಪ ವ್ಯವಹಾರ ತೋರಿದ್ರೂ ಅಧಿಷ್ಠಾನ ಬ್ರಹ್ಮಕ್ಕೆ ಯಾವ ಬಾಧೆ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ವಿಷಯವನ್ನ